ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಅದ್ಭುತವಾಗೂ ಇಲ್ಲ, ಅತ್ಯದ್ಭುತವಾಗೂ ಇಲ್ಲ. ತುಂಬ ಬೇಜಾರಲ್ಲಿ ಬಂದು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಖುಷಿಗೆ ಈ ವಿಡಿಯೋನ ಮಾಡಬೇಕು, ಇಂಟ್ರೋ ಕೊಟ್ಟು ಆಮೇಲಿಂದ ಎಪಿಸೋಡ್ನ ಕಂಟಿನ್ಯೂ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನಾನು ಎಡಿಟ್ ಮಾಡೋ ಟೈಮಲ್ಲಿ ಬಂದಂಥ ಅಪ್ಡೇಟ್ ನೋಡಿದಾಗ ತುಂಬಾ ಬೇಜಾರಾಯಿತು. ನಿಮಗೆಲ್ಲ ಗೊತ್ತು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. 18 ವರ್ಷಗಳಾದಮೇಲೆ ನಾವು RCB ಫ್ಯಾನ್ಸ್ ಆಗಿ, RCB ಫ್ರ್ಯಾಂಚೈಸ್ಗೆ ಸಪೋರ್ಟ್ ಮಾಡೋರಾಗಿ ಈ ಒಂದು ಗೆಲುವಿನ ಒಂದು ಟೇಸ್ಟ್ನ ನೋಡಿದ್ವಿ. ಬಟ್ ಅದು ಸ್ಯಾಡ್ಲಿ 24 hours ಕೂಡ ಉಳ್ಕೊಳ್ಳಿಲ್ಲ. ಭಾಳ ನೋವಾಗುತ್ತೆ. ಬಿಕಾಸ್ 10ಕ್ಕಿಂತ ಐ ಥಿಂಕ್ 11ಕ್ಕಿಂತ ಜಾಸ್ತಿ ಜೀವಗಳನ್ನ ನಾವಿಲ್ಲಿ ಕಳ್ಕೊಂಡಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ನಾವು ಆ್ಯಸ್ ಅ ಫ್ಯಾನ್ಸ್ ತುಂಬ ಎಚ್ಚರವಾಗಿರಬೇಕಾಗಿತ್ತು. ವಿಧಾನಸೌಧದ ಮುಂದೆ ಆರ್ಗನೈಸ್ ಆದಂಥ ಆ ಒಂದು ಇವೆಂಟ್ನ ನಾನು ಲೈವ್ ನೋಡ್ತಾನೆ ಇದ್ದೆ. ಅಲ್ಲಿರೋ ಎದುರುಗಡೆ ಮರದಲ್ಲಿ ಅದೆಷ್ಟು ಅಡಿ ಮರನೋ ನನಗೆ ಗೊತ್ತಿಲ್ಲ, ಆ ಪೀಕಲ್ಲಿ ಕೂತ್ಕೊಂಡು ವೀಕ್ಷಣೆ ಮಾಡೋಂಥದ್ದು ಅಂಥ ಅನಿವಾರ್ಯತೆ ಆದರೂ ಏನಿತ್ತು ನನಗಂತೂ ಗೊತ್ತಿಲ್ಲ. ಒಂದು ರಾಂಗ್ ಮೂವ್ ಅಲ್ಲಿಂದ ಕೆಳಗೆ ಬಿದ್ದ ಅಂತ ಅಂದರೆ ಜನ ಬ್ಲೇಮ್ ಮಾಡೋದು ವಿರಾಟ್ ಕೊಹ್ಲಿನ, RCBನ. ರೆಸ್ಪಾನ್ಸಿಬಲ್ ಆಗಿ ಇರಬೇಕಾಗಿತ್ತು ನಾವು ನಮ್ಮ ಎಂಡಿಂದ ಕೂಡ. ಅದು ತಪ್ಪಾಗಿದೆ. ಹೌದು, ಲಾಟ್ಸ್ ಆಫ್ ಲೂಪ್ಸ್, ಫ್ಲಾಸ್ ಗೌರ್ಮೆಂಟ್ ಕಡೆಯಿಂದ ಆಗಿರಲಿ ಅಥವಾ ಫ್ರ್ಯಾಂಚೈಸಿ ಕಡೆಯಿಂದ ಆಗಿರಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಆಗಿರಲಿ. ಬಿಕಾಸ್ ಅಷ್ಟು ಜನನ ಕಂಟ್ರೋಲ್ ಮಾಡೋದಕ್ಕೆ ಪ್ರಾಪರ್ ಪ್ಲ್ಯಾನಿಂಗ್ ಇಲ್ದೇ ಬಂದು ಅಷ್ಟು ಹರಿಲಿ ಈವೆಂಟ್ನ ಆರ್ಗನೈಸ್ ಮಾಡೋ ಅವಶ್ಯಕತೆ ಇರಲಿಲ್ಲ. 1-2 ದಿನ ಟೈಮ್ ತೊಗೊಂಡು ಏನು ಅಬ್ರಾಡಿಂದ ಬಂದಿರೋಂಥ ಪ್ಲೇಯರ್ಸ್ಗಳು ಮೇ ಬಿ ವಾಪಸ್ ಹೋಗಿರ್ತಿದ್ರು. ಬಟ್ ಆರಾಮ್ಸೆ ಮಾಡ್ಬೋದಾಗಿತ್ತು ಈವೆಂಟ್ನ. ನೈಟ್ ಹಬ್ಬದ ವಾತಾವರಣ ಇತ್ತು, ಆದರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಸಾವಿನ ಸೂತ್ಕಾಗೋಗಿದೆ ಕರ್ನಾಟಕದಲ್ಲಿ. ಏನು ಹೇಳಬೇಕೋ ಗೊತ್ತಿಲ್ಲ. ಮನಸ್ಸಿಗಂತೂ ತುಂಬ ಘಾಸಿ ಆಗಿದೆ. ಇಷ್ಟು ವರ್ಷಗಳಿಂದ ಸಪೋರ್ಟ್ ಮಾಡ್ಕೊಬಂದು ಕಪ್ ಗೆದ್ದು ನೆಕ್ಸ್ಟ್ ಡೇ ಈ ರೀತಿ ಆಯ್ತಲ್ಲ. ಆ್ಯಂಡ್ ಈ ಒಂದು ಕಾಂಟೆಂಟ್ನ ಇಟ್ಕೊಂಡು ಮೀಡಿಯಾದವರಾಗಿರಲಿ ಅಥವಾ ಟ್ರಾಲ್ ಪೇಜಸ್ಗಳಾಗಿರಲಿ, ಎಸ್ಪೆಷಲಿ ಕನ್ನಡ ಅಥವಾ ಕರ್ನಾಟಕನ ಅಪೋಸ್ ಮಾಡುವಂಥ ಟ್ರಾಲ್ ಪೇಜಸ್ಗಳಾಗಿರಲಿ, ಇದವ್ರಿಗೆ ಒಂದು ಬಾಡೂಟ ಕೊಟ್ಬಿಟ್ಟಿದ್ದೀವಿ ನಾವು ಈ ಒಂದು ವಿಷಯದ ಮೂಲಕ. ಹಬ್ಬ ಮಾಡ್ತಿದ್ದಾರೆ ಅವರೆಲ್ಲರೂ. ತುಂಬ ಬೇಜಾರಾಗುತ್ತೆ. ಚಿಕ್ಕ ಮಕ್ಳುಗಳು ಆಗ್ತಾನೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು, ಮೆಡಿಕಲ್ ಸ್ಟೂಡೆಂಟ್ಸ್ಗಳು ಓದ್ತಿರೋರು, ಇನ್ನು ಕೆಲವೇ ವರ್ಷಗಳು ಓದಿ ಇನ್ನೇನು ಗ್ರ್ಯಾಜುಯೇಷನ್ ಮುಗಿಸಿ ಕೆಲಸಕ್ಕೆ ಸೇರ್ಕೊಂಡು ಅವ್ರ ಪೇರೆಂಟ್ಸ್ಗಳನ್ನ ಸಾಕಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥವ್ರು ಎಲ್ಲರೂ ಇದ್ದರು. ಆದರೆ ಅವ್ರ ಪೇರೆಂಟ್ಸ್ಗಳಿಗೆ ಒಂದು ನುಂಗಲಾರ್ದ ತುತ್ತನ್ನು ಕೊಟ್ಟಿದ್ದೀರ ಮಕ್ಳುಗಳಾಗಿ. ವಿಷಯನ ನೋಡಿದಾಗ ನನಗನ್ಸಿದ್ದು ಇಷ್ಟೇ, ತಪ್ಪೋ ಸರಿನೋ ಗೊತ್ತಿಲ್ಲ. ಭಕ್ತಿ ಅಭಿಮಾನ ಇರಲಿ, ಆದರೆ ಅಂಧಾಭಿಮಾನ, ಅಂಧಭಕ್ತಿ ಬೇಡ. ಜೀವನ ಕಳ್ಕೊಂಡು ಸೆಲೆಬ್ರೇಷನ್ ಮಾಡೋವಂಥದ್ದು ಅಥವಾ ಜೀವನ ಪಣಕ್ಕಿಟ್ಟು ಸೆಲೆಬ್ರೇಟ್ ಮಾಡೋವಂಥದ್ದು ಏನೂ ಇಲ್ಲ. ಬದುಕಿದ್ರೆ ಜೀವನ, ನಾವಿದ್ದರೆ ಸೆಲೆಬ್ರೇಷನ್ನು. ಹೌದು, ಸೆಲೆಬ್ರೇಷನ್ ಇಂಪಾರ್ಟೆಂಟ್, ಬಟ್ ಅಟ್ ವಾಟ್ ಕಾಸ್ಟ್? ಜೀವನ ಕಳ್ಕೊಂಡ ಒಬ್ಬ ಭಾರತೀಯನಾಗಿ, ಒಬ್ಬ RCB ಫ್ಯಾನ್ ಆಗಿ, ಒಬ್ಬ ಕನ್ನಡಿಗನಾಗಿ ನಾನು ಹೇಳೋದೇನು ಅಂತಂದರೆ, ಒಬ್ಬ ಪ್ರಜ್ಞಾವಂತ ಭಾರತೀಯ, ಪ್ರಜ್ಞಾವಂತ ಕನ್ನಡಿಗ, ಒಬ್ಬ ಪ್ರಜ್ಞಾವಂತ RCB ಫ್ಯಾನ್ ಆಗೋಣ. ಸಂತಾಪ ಸೂಚಿಸೋದು ಬಿಟ್ಟು ಬೇರೆ ಏನೂ ಮಾಡೋಕ್ಕಾಗಲ್ಲ. ಆ ಪ್ರಾಣ ಕಳ್ಕೊಂಡಿರ್ತಕ್ಕಂಥ ಮಕ್ಕಳುಗಳ ಫ್ಯಾಮಿಲಿಗೆ ಆ ದೇವರು ಈ ನೋವನ್ನು ತಡ್ಕೊಳ್ಳೋಂಥ ಶಕ್ತಿ ಕೊಡಲಿ ಅಂತ ಕೇಳ್ಕೊತಾ, ಅಟ್ ದ ಎಂಡ್ ಆಫ್ ದ ಡೇ ಲೈಫ್ ಹ್ಯಾಸ್ ಟು ಮೂವ್ ಆನ್. ಅದೇ ರೀತಿ ಎಪಿಸೋಡ್ ಕೂಡ ಮುಂದುವರಿಸುವಂಥ ಸಮಯ. ನಾನು ಮಾತಾಡಿದ್ರಲ್ಲಿ ಏನಾದ್ರು ತಪ್ಪಿತ್ತು ಅಂತ ಅಂದರೆ ದಯವಿಟ್ಟು ಕ್ಷಮೆ ಇರಲಿ ಸ್ನೇಹಿತರೆ. ಮಾತಿಲ್ಲ ಗುರು, ಎಪಿಸೋಡ್ ಕಂಟಿನ್ಯೂ ಮಾಡೋಣ ಬನ್ನಿ. ಹೈದರಾಬಾದಿನ ಕಾಚೆಗೋಡ ರೈಲ್ವೆ ಸ್ಟೇಷನಲ್ಲಿ ನಾನೀಗಿದ್ದೀನಿ. ಆದರೆ ನೀವು ಅಂದ್ಕೊಳಕ್ಕೆ ಹೋಗಬೇಡಿ ಹೈದರಾಬಾದ್ ಬ್ಲಾಗ್ಸ್ನ ಮುಗಿಸಿ ಅಮ್ಮಾಗ ವಾಪಸ್ಸು ಮೈಸೂರಿಗೆ ಹೊರಟಿದ್ದಾನೆ ಅಂತ. ಇಲ್ಲ, ಇದು ಆ್ಯಕ್ಚುಲಿ ನಾನು ಶೂಟ್ ಮಾಡಿದ್ದು ಫೆಬ್ರವರಿ 22ನೇ ತಾರೀಕು. ಅಂದರೆ ನಾನು ಹೈದರಾಬಾದಲ್ಲೇ ಇದ್ದೆ, ಬಟ್ ಫಾರ್ 3 days ನಾನು ನನ್ನ ಫ್ರೆಂಡ್ ಮದುವೆಗೋಸ್ಕರ ಮೈಸೂರಿಗೆ ಬಂದಿದ್ದೆ. ಆ ಗ್ಯಾಪಲ್ಲಿ ಶೂಟ್ ಮಾಡಿದಂಥ ವ್ಲಾಗ್ ಇದು. ಹೈದರಾಬಾದ್ ಬ್ಲಾಗ್ ಎಪಿಸೋಡ್ಸ್ಗಳು ಆ ಸೀರೀಸ್ ಡಿಸ್ಕಂಟಿನ್ಯೂ ಆಗಿ ಮಧ್ಯದಲ್ಲಿ ಈ ವಿಡಿಯೋ ಹಾಕಬಾರ್ದು ಅನ್ನೋ ಕಾರಣಕ್ಕೆ ಇಷ್ಟು ದಿನ ಈ ವಿಡಿಯೋನ ನಾನು ಹೋಲ್ಡ್ ಮಾಡಿದ್ದೆ. ಈಗ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿದೆ, ಹಾಗಾಗಿ ನಿಮ್ಮ ಮುಂದೆ ಈ ಒಂದು ವ್ಲಾಗ್ನ ಪ್ರಸ್ತುತಪಡಿಸ್ತಾ ಇದ್ದೀನಿ. ನೋಡಿ, ಎಂಜಾಯ್ ಮಾಡಿ. ಅಲ್ಲ ಗುರು, ನಮ್ಮ ಬಾಳಿಂದ ಹಿಂಗೇನ ಅಂತ ಎಲ್ಲೋದ್ರೂ ಎಮರ್ಜೆನ್ಸಿ ವಿಂಡೋನು ಸಿಗುತ್ತಲ್ಲ ಬಡಿ ಮಗಂದು. ಆ ಫ್ಲೈಟಲ್ಲೂ ಅದೇ ಕತೆ, ಬಸ್ಸಲ್ಲೂ ಅದೇ ಕತೆ, ಈ ಒಂದೇ ಬರೋ ಟ್ರೈನಲ್ಲೂ ಇದೇ ಕತೆ. ಸೈಕ್ 6.5 hours later. ಒಂದೇ ವಾರದಲ್ಲಿ ಫಸ್ಟ್ ಟೈಮ್ ಟ್ರಾವೆಲ್ ಮಾಡಿದ್ದು. ಸರಿ ನಿದ್ರೆ ಮಾಡ್ಕೊಂಡು ಬಂದೆ, ನೈಟ್ ಶೂಟ್ ಮುಗಿಸ್ಕೊಂಡು ಬಂದಿದ್ರಿಂದ ಪಕ್ಕದಲ್ಲಿ ನಮ್ಮ
ನನಗೆ ಒಬ್ರು ಅಂಕಲ್ ಸಿಕ್ಕಿದ್ರು. ಅವ್ರ ಜೊತೆ ಸ್ವಲ್ಪ ಚಿಟ್ ಚಾಟ್ ಮಾಡ್ದೆ. ಎಷ್ಟು ಚೆನ್ನಾಗಿ ಮಾತಾಡಿದ್ವಿ ಅಂದರೆ ಕಾಂಟ್ಯಾಕ್ಟ್ ನಂಬರ್ ಎಕ್ಸ್ಚೇಂಜ್ ಆಗೋಯ್ತು. ಅಷ್ಟು ಚೆನ್ನಾಗಿ ನಮಗೆ ಕಾನ್ವರ್ಸೇಷನ್ ಆಯಿತು. ಸೊ ಇನ್ನೇನು ಹತ್ತತ್ರ ಬೆಂಗಳೂರಿದ್ದೀವಿ. ಸೊ ಬ್ಯಾಕ್ ಟು ಕರ್ನಾಟಕ, ಅದೊಂದು ಥರ ಖುಷಿ. ಇನ್ನು ಸ್ವಲ್ಪ ಮನೆಗೆ ಹೋಗ್ತೀನಿ, ಅದು ಇನ್ನೂ ಖುಷಿ. ನನ್ನ ಫ್ರೆಂಡ್ ತರುಣ್ದು ಮದುವೆ ಇದೆ. ಎಂಗೇಜ್ಮೆಂಟ್ ಬ್ಲಾಗ್ನ ನೀವೆಲ್ಲರೂ ನೋಡಿರ್ತೀರ. ಹೈದ್ರಾಬಾದ್ ಬ್ಲಾಗ್ಸ್ ಮುಗಿಸಿ ಆಮೇಲೆ ಮೇ ಬಿ ಇದೊಂದು ಮದುವೆ ಬ್ಲಾಗ್ ಆಗ್ತೀನಿ ಅಂತ ಅನ್ಸುತ್ತೆ. ಬಟ್ ಹೈದ್ರಾಬಾದ್ ಬ್ಲಾಗ್ ಮಧ್ಯದಲ್ಲೇ ನಡೀತಾ ಇರ್ತಕ್ಕಂಥ ಒಂದು ಈವೆಂಟ್ ಇದು. ಬನ್ನಿ ಮನೆಗೆ ಹೋಗೋಣ. ಭೀಮಾ, ಓಯ್ ಭೀಮಾ, ಭೀಮಾ ಸಿಗುವರು ಯಾರಿಲ್ಲಿ ಅರಿಯದ ಊರಲ್ಲಿ, ಸಿಗುವರು ಯಾರಿಲ್ಲಿ ಓಯೇ ಸಿಗುವರು ಯಾರು. The next day. ನೋಡಿ ಹುಷಾರಿಲ್ದಿರ ಕ್ಲಿನಿಕ್ಗೆಲ್ಲ ಬಂದು ಈಗ ಹಳದಿಗೆ ಹೋಗಬೇಕು. ನಡೀರಿ ಹೊರಡೋಣ. ಕ್ಲಿನಿಕ್ ಆಯಿತು, ನೆಕ್ಸ್ಟು ಹಳದಿಗೆ ಹೋಗೋಣ. ಬೈಕೋದಿರ್ತಾನೆ ಮೋಸ್ಟ್ಲಿ. ನಮ್ಮ ಹುಡುಗ 8 ಗಂಟೆ ಕರೆದಿದ್ದ. ನಾನು ನೋಡಿ ನನ್ನ ವಾಯ್ಸ್ ಕೇಳಿಸ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ನಾನು ಯಾವ ರೇಂಜ್ಗೆ ಸೈಕಾಗಿದ್ದೀನಿ ಅಂತ. ಆಫ್ಟರ್ ಅ ಲಾಂಗ್ ಟೈಮ್ ಗಾಡಿ ಮುಟ್ಟಿದ್ದು. ಜಾರ್ವೆಸ್ ಇದೆ ಮನೆ. ಚಪ್ರ ಗಿಪ್ರೆಲ್ಲ ಹಾಕ್ಬಿಟ್ಟವ್ರು ಆಲ್ರೆಡಿ. ಒಂದು ಚಪ್ರಕ್ಕೆ ಬಾ ಅಂತ ಅಂದಿದ್ದ 8 ಗಂಟೆಗೆ. ಎಲ್ಲಿ 8 ಗಂಟೆಯಲ್ಲಿ ನಾನು ಊಷ್ಟ ಕ್ಲಿನಿಕಲ್ಲಿ ಇದ್ದಲ್ಲ. ನೈಸ್. ಬನ್ನಿ ಒಳಗೋಣ. ಸಾಂಗ್ ಹಾಕ್ಬೇಕೇನೆ. ಬೆಳಿಗ್ಗೆಯಿಂದ ಹೊಟ್ಟೆ ಹೊರ್ಸ್ಕೊಂಡು ಈಗ ಬಾಳೆ ಕೊಡ್ತವ್ರ ಕಡಲೆ ತಿನ್ನುವಂತ. ಊರೇ ಹೆತ್ತ ಮಗ ನಿಂದು ಎಂಥ ತ್ಯಾಗ. ಡೈಮಂಡ್ಸ್ ಮಗ ಹಲೋ ನಿತಿನ್, ಕಂಟೆಂಟ್ ಸಿಕ್ತು ಮಗ. ನಗಾಡೋ ಹಂಗಲ್ಲ ಕಣೋ, ಸ್ಮೈಲಲ್ಲಿ ಇರೋ ಅಂದಿದ್ದು. ಚಳಿ ಚಳಿ ತಾಳನು ಈ ಚಳಿಯ ಆಹಾ ಆಹಾ. Day 2. ಮತ್ತೆ ಮೈಸೂರಿಂದ ಬೆಂಗಳೂರು ಕಡೆ ಪಯಣ ಬೆಳೆಸಿದ್ದೀನಿ. ಮತ್ತೆ ಮೆಟ್ರೋ. ಈಗ ಕೆಂಗೇರಿಂದ ಚೌಲ್ಟ್ರಿ ಕಡೆಗೆ ಹೋಗಿ ಮದುವೆ ಅಟೆಂಡ್ ಮಾಡಿ ಇವತ್ತು ನಾಳೆ ಮತ್ತೆ ಹೈದ್ರಾಬಾದ್ ಹೊರಡಬೇಕು. 2 ದಿನ ಇದೆ. 2 ದಿನ ಇದೆಯಲ್ಲ ಅಂತ ಖುಷಿ ಪಡ್ಲಾ ಅಥವಾ ಇನ್ನೇನು 2 ದಿನ ಆಗೇ ಹೋಗುತ್ತಲ್ಲಪ್ಪ ಅಂತ ಯೋಚನೆ ಮಾಡ್ಲಾ, ಗೊತ್ತಿಲ್ಲ. ಎಲ್ಲರೂ ತಿನ್ನಿ. ತಿಂತೀರಾ ಫ್ರೆಂಡ್ಸ್? ಏನಿದು ಕಟ್ಲೆಟ್ ಇದು? ತುಂಬ ಬಿಸಿ ಬಿಸಿ ಚೆನ್ನಾಗಿದೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್. ಹೆಂಗನ್ಸ್ತು ಬೆಂಗಳೂರಲ್ಲಿ ಬೇಕೊಡ್ತಿದ್ದು? ಸೂಪರ್. ಅಂದರೆ ನಮ್ಮ ಮೈಸೂರಲ್ಲಿ ಹಾಂ 10 ಕಿಲೋಮೀಟರ್ನ 15 ನಿಮಿಷಕ್ಕೆ ಹೋಗ್ಬೋದು. ಇಲ್ಲ ಅದೇ 10 ಕಿಲೋಮೀಟರ್ 40 ನಿಮಿಷ ಬೇಕು. ನಮ್ಮ ಮೈಸೂರೇ ಚಂದ. ಬೆಂಗಳೂರು ಪೀಪಲ್ ಅಫೆಂಡ್ ಆಗಬೇಡಿ, ಇದು ಬೆಂಗಳೂರು ಚಂದಾನೆ. ಆದರೆ ಟ್ರಾಫಿಕ್ಗೆ ಗೋಸ್ಕೊಂಡ್ರೆ ಮಾತ್ರ ಅಷ್ಟೇ ಮೈಸೂರು ಚಂದ ಅಂತ. ಹೊಟ್ಟೆ ಪಾಡಿ ಬೆಂಗಳೂರೇ ಚಂದ. ಏನಕ್ಕೆ ಕುಡಿತಾಳು?
ಇಲ್ಲ ಲಿಫ್ಟ್ ಕೊಟ್ಟೋಗ್ಬಿಡ್ತದೆ ಅಂತ. ಕೈಮಾ ಕಣೆದು, ಕೈಮಾ ಕಣೆ. ಇವನೇ ಗಂಡು ಅಲ್ಲ, ಮದುವೆ ಗಂಡು. ಗಂಡು ಅಲ್ಲ, ಗಂಡುನು. ಅದು ಗೊತ್ತಾಗತ್ತೆ ಸ್ವಲ್ಪ ಇಸ್ತಾನೆ. ಗೊತ್ತಾಗಿದೆ, ಗೊತ್ತಾಗೋಯ್ತಾಗ್ಲೇ. ನಮ್ಮ ಚಾನಲ್ ತುಂಬ ಜನ ಡೆಬ್ಯೂ ಮಾಡ್ತಾ ಇದ್ದಾರೆ ಇವತ್ತು. ಹೌದಾ? ಇವರೊಬ್ರು ದೀಕ್ಷಾ ಅಂತ. ಇದು ಎಡಿಟು. ಇಲ್ಲ ಹಾಕ್ತೀನಿ. ಹಾಂ, ಇವ್ರು ಬಾಯಿ ಅಂತ ಹೇಳ್ಬಿಟ್ಟು ಹೋಗ್ತಿದಾರಲ್ಲ ಇಲ್ಲಿ, ಕ್ಯಾಮ್ರಾ ಹಿಂದೆ ಓಡೋಗ್ತಿದಾರಲ್ಲ, ಇವರು ಡಾಕ್ಟ್ರು, ಹಲ್ಲಿನ ಡಾಕ್ಟ್ರು. ನಿಮ್ಗೆ ಏನಾದ್ರು ತೊಂದರೆ ಇತ್ತು ಅಂದರೆ ಹೇಳಿ. ಈ ವ್ಲಾಗ್ನ ತರುಣ್ ನೋಡ್ತಾನೆ. ಬೆಲ್ ಐಕಾನ್ ಮತ್ತು ಸಬ್ಸ್ಕ್ರಿಪ್ಷನ್ ಬಟನ್ ಕ್ಲಿಕ್ ಮಾಡಿ. ನಿಂದು ತಾಯಿಯ ಗುಣ. ಪುಣ್ಯಾತ್ಮ ನೋಡಿ ಫ್ರೆಂಡ್ಸ್, ಏನೋ ಒಂದು ಹ್ಯಾಕ್ ಕಂಡಿದ್ದೀವಿ ನಾವು ಇವತ್ತು. ಏನು ಅಂತಂದರೆ, ಊಟ ಮಾಡೋಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ 1 ಅವರ್ ಮುಂಚೆ ಬಂದು ಈ ಥರ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಹೊಟ್ಟೋಗ್ಬಿಡಿ. ಊಟ ಮಾಡಾದ್ಮೇಲೆ ಸ್ನ್ಯಾಕ್ಸ್ ತಿಂತೀವಿ ಅಂದರೆ ಆಗದಿರೋ ಕೆಲಸ. ಬೇರೆ ಗೈಸ್, ನೀವು ಯೂಶ್ವಲ್ ಆಗಿ ಹುಂಡಿನ ದೇವಸ್ಥಾನದಲ್ಲಿ ನೋಡಿರ್ತೀರಾ, ಆದರೆ ಮದುವೆಲಿ ಯಾರು ನೋಡಿರ್ತೀರಾ? ಕ್ರೇಜಿ ಅಲ್ವಾ? ಅಲ್ಲಿ ನೋಡಿ, ಕಂಟೆಂಟ್ ಬೇಕು ಕಣೆ, ಕಂಟೆಂಟ್ ಈಸ್ ಅ ಕಿಂಗು. 50-50 ಆದರೆ ಕಂಟೆಂಟ್ ಕೊಡ್ತೀವಿ, ಇಲ್ಲ ಅಂದರೆ ಇಲ್ಲ. ಆಯಿತು, ಡನ್. 50-50 ಅದೇ ಇದು ಮಾನಿಟೈಸೇಷನ್ ಅಂದರೆ 50-50. ಹಾಂ, ನಿಮ್ಗಿಂತ ಹೆಚ್ಚೇನ್ರೆ. Day 3. ಶಿವ ಮುಂಜಾನೆ ನೋಡಿ ಯಾವ ರೀತಿ ಹಾಸ್ಪಿಟಲ್ ರೆಡಿ ಆಗಿದ್ದೀನಿ ಅಂತ. ನಮ್ಮ ಹುಡುಗನ ಮದುವೆ ಆಗೋದಕ್ಕೆ ಮಂಟಪ ಎಲ್ಲ ರೆಡಿ ಆಗಿದೆ. ನಮ್ಮ ಫೋಕ್ಸ್ಗಳಿಗೆ ವೆಯ್ಟಿಂಗು, ಎಲ್ಲಿದ್ದಾರೋ ಏನೋ ಗೊತ್ತಿಲ್ಲ. ಹಾಯ್ ಹಾಯ್ ಹಾಯ್. ನೀವು ಕೈ ಇಟ್ಕೊಳ್ಳಿ, ಸ್ವಲ್ಪ ಕೈ ಇಟ್ಕೊಳ್ಳಿ. ನೀವು ಹೇಳ್ಬೇಕು ಫಸ್ಟು, ನಾನು ವಿದ್ಯಾಭ್ಯಾಸಕ್ಕೋಸ್ಕರ ಹೈಯರ್ ಸ್ಟಡೀಸ್ಗೆ ಕಾಶಿಗೆ ಹೋಗ್ತಾ ಇದ್ದೀನಿ. ಒಂದೇ ಟೇಕಲ್ಲಿ ಹೇಳಮ್ಮ, ಒಂದೇ ಟೇಕಲ್ಲಿ ಹೇಳು.
ಹಾಯ್ ಬ್ರೋ. ನಮ್ಮ ಗ್ಯಾಂಗಲ್ಲಿ ಇವಾಗ ಈ ಕಡೆ ಕೇದಾರ್ನಾಥ್ ಗ್ಯಾಂಗಲ್ಲಿ ಇಬ್ರು ಗೃಹಸ್ಥರು ನಮ್ಮ ಕಡೆ, ಅಲ್ಲೊಬ್ಬ ಇಲ್ಲೊಬ್ಳು. ಇದು ಯಾವ ಥರ ನಗು ಇದು? ಖುಷಿಗೆ ನಗಾಡ್ತಿದ್ಯಾ ಕಷ್ಟ ನಗಾಡ್ತಿದ್ಯೋ ಗೊತ್ತಾಗ್ತಿಲ್ವಲ್ಲ. ಏನು ಆಗೋ ಗೊತ್ತಾಗತ್ತೆ. ಮುಗಿಸ್ಬಿಟ್ರಲ್ಲ ಆಂಟಿ? ಹಾಂ, ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ದಂಪತಿಗಳು ಅರುಂಧತಿ ಸ್ಮರಣೆಯನ್ನು ಮಾಡಿದ್ರೆ ಇವ್ರಿಗೆ ಪಾತಿವ್ರತ್ಯ ಗಟ್ಟಿ ಇರುತ್ತೆ. ಸೇಮ್ ಅವ್ರನ್ನೇ ನೋಡಿ ಸರ್, ಅವ್ರನ್ನೇ ನೋಡಿ. ಒಂದು ಕ್ಯಾಮ್ರಲು ಇಬ್ರು, ಒಂದು ಕ್ಯಾಮ್ರಲು ಸ್ವಲ್ಪ ತಲೆ ಬಗ್ಸಿ, ಒಂದು ಚೂರು ತಲೆ ಬಗ್ಸಿ. ಮದುವೆ ಆಗೋದಕ್ಕೆ ಒಂದು ಸ್ವಲ್ಪ ಎನರ್ಜಿ ಬೇಕು ಅಂತಾನೆ ಫೋಟೋಗ್ರಾಫರ್ಗಳು ಕೂಡ ತಲೆನೋವುಗಳಿಗೆ ಎನರ್ಜಿ ಬೇಕು ತಡ್ಕೊಳಕ್ಕೆ. ಎಂಗೇಜ್ಮೆಂಟ್ ವಿಡಿಯೋ ನೋಡಲಿಲ್ವಾ ನೀವು? ಎಂಗೇಜ್ಮೆಂಟ್ ಎಲ್ಲ ಲವ್ ಮಾಡಿದ್ರು.